ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತನ್ನಿಂದ ತಪ್ಪಾಗಿದೆ ಅನ್ನೋ ಗಿಲ್ಟ್ ಕಾಡ್ತಿರ್ತಕ್ಕಂಥ ಅಮ್ಮು ವಲ್ಲಭನನ್ನು ನಂದಕುಮಾರ್ ಅವರಿಂದ ಕಾಪಾಡ್ತಾಳೆ. ವಲ್ಲಭ ಇಡೀ ತಪ್ಪನ್ನು ತನ್ನ ಮೇಲೆ ಹಾಕೊಂಡಿದ್ರೆ ಅಮ್ಮು ಎಲ್ಲ ಸತ್ಯವನ್ನು ಹೇಳಿಬಿಡ್ತಾಳ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮು ನಿಜವಾಗ್ಲೂ ಪ್ರೀತಿ ಮಾಡೋದು ಸಿದ್ಧಾರ್ಥನನ್ನು. ಆದರೆ ಸಿದ್ಧಾರ್ಥ್ ಅಮ್ಮಗೆ ಕೈ ಕೊಡ್ತಾನೆ. ಮದುವೆ ಮನೆಯಿಂದ ಸಿದ್ಧಾರ್ಥ್ಗೋಸ್ಕರ ಓಡಿ ಹೋದಂಥ ಅಮ್ಮು ಪ್ರೀತಿಯಲ್ಲಿ ಮೋಸ ಹೋಗಿದ್ದ ತನ್ನ ತಂದೆ ತಾಯಿಗೆ ಮೋಸ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳ್ತ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಪ್ರಾಣವನ್ನು ಕಳ್ತ್ಕೊಳ್ಳೋಕೆ ಹೋದಾಗ ಅಲ್ಲಿ ಚಿನ್ನು ಎಂಟ್ರಿ ಕೊಟ್ಟದ ಅಮ್ಮನ ಕಾಪಾಡಿ ವಾಪಸ್ ಹೋಟೆಲ್ಗೆ ಕರ್ಕೊಂಡು ಬಂದು ಬುದ್ಧಿ ಹೇಳ್ತಾರೆ. ಬಟ್ ಇದರ ನಡುವೆ ಗಿರಿಜಾ ಅವರಿಗೆ ಸುಂದ್ರ ಅವರು ಕರೆ ಮಾಡಿದ ಇಲ್ಲಿ ಅಮ್ಮು ಮದುವೆ ನಿಂತೋಯ್ತು. ಅಮ್ಮು ಪ್ರೀತಿ ಮಾಡಿದ ಹುಡುಗನ ಜೊತೆ ಓಡಿ ಹೋಗ್ಬಿಟ್ಲು. ಇಲ್ಲಿ ಅಣ್ಣ ಕೂಡ ಅಮ್ಮು ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಗಿರಿಜಾ ಅವರು ಕುಸಿದು ಹೋಗ್ತಾರೆ. ಮೊದಲು ಊರಿಗೆ ಹೋಗಬೇಕು ಅಂತ ಕಣ್ಣೀರು ಹಾಕಬೇಕಿದ್ರೆ ಚಿನ್ನು ಅಲ್ಲಿಗೆ ಬಂದು ಏನಾಯಿತು ಅಂತ ವಿಚಾರ ಮಾಡಿದಾಗ ಅಮ್ಮು ಲೈಫಲ್ಲಿ ಆಗಿದ್ದ ಘಟನೆಗೂ ಗಿರಿಜಾ ಅವರು ಹೇಳ್ತಿರೋ ಘಟನೆಗೂ ತಾಳೆ ಹಾಕ್ತಾಳೆ. ಆಗ ಅವಳಿಗೆ ಗೊತ್ತಾಗತ್ತೆ ಅಮ್ಮು ಕಥೆನೇ ಇದು ಅಂತ. ಆ ಒಂದು ಕ್ಷಣ ಅಮ್ಮು ಇಲ್ಲೇ ಇದ್ದಾಳೆ ಅನ್ನೋ ಒಂದು ವಿಷಯವನ್ನು ಚಿನ್ನು ಗಿರಿಜಾ ಅವ್ರಿಗೆ ಹೇಳಿದ್ದ ತಡ ಗಿರಿಜಾ ಅವರು ಹೋಗಿ ಮಾತನಾಡ್ತಾರೆ. ಅದರ ಪ್ರಕಾರವಾಗಿ ಇಲ್ಲಿ ಗಿರಿಜಾ ಅವರು ಬೇರೆದೇ ತೀರ್ಮಾನವನ್ನು ತೆಗೆದುಕೊಂಡು ಬಿಡ್ತಾರೆ. ಈ ಕಡೆ ಅಮ್ಮನ ಕಾಪಾಡಬೇಕು, ಆ ಕಡೆ ಅಣ್ಣನ ಮರ್ಯಾದೆ ಉಳಿಬೇಕು. ಇದು ಎಲ್ಲದನ್ನು ಕೂಡ ಮಾಡಬೇಕು ಅಂದರೆ ಅದಕ್ಕೆ ಇರೋದು ಒಂದೇ ದಾರಿ, ವಲ್ಲಭ ಮತ್ತು ಅಮ್ಮನ ಮದುವೆ ಮಾಡಿಸೋದು ಅಂತ ಹೇಳಿ ಗಿರಿಜಾ ಅವರು ತೀರ್ಮಾನ ಮಾಡ್ತಾರೆ. ಆದರೆ ಇದಕ್ಕೆ ವಲ್ಲಭ ಆಗಲಿ ಅಮ್ಮು ಆಗಲಿ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಇಲ್ಲಿ ವಲ್ಲಭ ಮತ್ತು ಅಮ್ಮು ನಡುವೆ ಸಾಕಷ್ಟು ಕೋಳಿ ಜಗಳಗಳು ನಡೆದಿರುತ್ತೆ. ಇಬ್ಬರು ಕೂಡ ಬದ್ಧ ವೈರಿಗಳಾಗಿರ್ತಾರೆ. ಒಬ್ಬರು ಮುಖ ಕಂಡ್ರೆ ಒಬ್ಬರು ಮುಖ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಇಬ್ರು ಕೂಡ ದ್ವೇಷ ಮಾಡ್ತಿರ್ತಾರೆ. ಆದರೂ ಕೂಡ ಇಲ್ಲಿ ಅಮ್ಮನ ಮಾತಿಗೆ ಅತ್ತೆಯ ಮಾತಿಗೆ ಹೋಗುಟ್ಟಂತಹ ವಲ್ಲಭ ಮತ್ತೆ ಅಮ್ಮು ಇಬ್ರು ಕೂಡ ಮದುವೆ ಆಗೋದಾಗಿ ಒಪ್ಕೋತಾರೆ. ಕೊನೆಗೂ ಗಿರಿಜಾ ಅವರ ಒಂದು ಕಾರಣಕ್ಕೆ ಇಬ್ರು ಕೂಡ ಮದುವೆ ಆಗ್ತಾರೆ. ಆದರೆ ಮದುವೆ ಏನೋ ಮಾಡಿಸ್ಬಿಟ್ರು ಗಿರಿಜಾ ಅವರು. ಆದರೆ ನಂದವರ ಮುಂದೆ ಹೀಗೆ ಹೋಗೋದು ಅನ್ನೋ ಭಯ ಶುರುವಾಗತ್ತೆ. ಮೀನಾ ಸಾಕಷ್ಟು ರೀತಿಯಲ್ಲಿ ಅತ್ತೆಗೆ ಬುದ್ಧಿ ಹೇಳಿದ್ಲು, ಬೇಡ ಈ ಮದುವೆ, ನೀವು ಒಂದು ಬಾರಿ ಒಂದು ಕಡೆ ಯೋಚನೆ ಮಾಡಿ ವಲ್ಲಭನ ಬದುಕು ಹಾಳು ಮಾಡ್ತಿದ್ರ. ಅವರಿಬ್ರು ಬದ್ಧ ವೈರಿಗಳು, ದ್ವೇಷ ಮಾಡೋನ್ನ ಒಂದು ಮಾಡಿ ನಿಜವಾಗ್ಲೂ ಅವರ ಒಂದು ಭವಿಷ್ಯವನ್ನೇ ಹಾಳು ಮಾಡ್ತಿದ್ರ. ಖಂಡಿತವಾಗ್ಲೂ ನೀವು ಮಾಡ್ತಿರೋದು ಸರಿಯಲ್ಲ ಅಂತ. ಆದರೂ ಕೂಡ ಗಿರೀಶ್ ಅವರು ಹಠಕ್ಕೆ ಬಿದ್ದಿದ್ದೇ ಮದುವೆ ಮಾಡಿಸಿದ್ದೆ ಮಾಡಿಸ್ಬಿಟ್ರು. ನಂತರ ಗಂಡನ್ನ ಹೆದರಿಸೋದು ಕಷ್ಟ ಆಗ್ತದ. ಅದೇ ಕಾರಣಕ್ಕೆ ಚಿನ್ನು ಹತ್ರ ಸಹಾಯ ಕೇಳ್ತಾರ. ನಾನು ಹೋಗ್ಬಿಡ್ತೀನಿ, ನೀನು ವಲ್ಲಭ ಮತ್ತು ಅಮ್ಮನ ಕರ್ಕೊಂಡು ಬಾ, ನನ್ನ ಗಂಡಂಗೆ ನಾನು ಮಾಡಿದೆ ಅಂತ ತಿಳಿಯೋದು ಬೇಡ ಅಂತ ಹೇಳ್ತಾರ. ಅದೇ ರೀತಿಯಲ್ಲಿ ವಲ್ಲಭ, ನನ್ನಂಥ ತಾಯಿ ನಿನಗೆ ಇರಬಾರ್ದು, ನಿಜವಾಗ್ಲೂ ನಾನು ಎಂಥ ದುಷ್ಟೇ ಅಲ್ವಾ, ನಿನ್ನನ್ನು ನಾನು ಸಿಕ್ಸ್ ಹಾಕಿ ನಾನು ಬಚಾವಾಗ್ತಿದ್ದೀನಿ, ನಿನ್ನ ತಂದೆಗೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮದುವೆ ಮಾಡಿಸ್ದೆ ಅನ್ನೋ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಗಿರಿಜಾ ಇಬ್ಬರು ಕೂಡ ಊರಿಗೆ ಬರ್ತಾರೆ. ಅಲ್ಲಿ ಅಣ್ಣನ ಮನೆ ನೋಡಿದ್ದೆ, ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಆದರೆ ನಡುವೆ ನಂದಕುಮಾರ್ ಅವರು ವಲ್ಲಭ ಎಲ್ಲಿ ಅಂದಾಗ ಕಾಲೇಜ್ಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಬಟ್ ಇದನ್ನು ನಂಬೋದು ನಿಜವಾಗ್ಲೂ ಕೇಶವನಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೇಶವಗೆ ತುಂಬ ಚೆನ್ನಾಗಿ ಗೊತ್ತು ವಲ್ಲಭ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಅಷ್ಟು ಪ್ರೀತಿ ಮಾಡೋ ಹುಡುಗ ಅಮ್ಮನ ಈ ರೀತಿ ಮಧ್ಯದಲ್ಲಿ ಬಿಟ್ಟು ಹೋಗೋದು ಹೇಗೆ ಸಾಧ್ಯ ಅಂತ ಅನಿಸದೆ ಮೀನಾನ ಪ್ರಶ್ನೆ ಮಾಡ್ತಾರೆ. ಬಟ್ ಮೀನಾ ಅಂತೂ ಕಾಲೇಜ್ಗೆ ಹೋಗಿದ್ದು, ಅವನು ಕಾಲೇಜ್ಗೆ ಹೋಗಿ ಪ್ರಾಜೆಕ್ಟ್ ವರ್ಕ್ ಸಲ್ಲಿಸಬೇಕಾಗಿತ್ತು. ಜೊತೆಗೆ ಇದೇ ರೀತಿ ಕಾಲೇಜ್ಗೆ ಹೋಗದೆ ಇದ್ರೆ IAS ಆಗೋಕ್ಕಾಗತ್ತಾ, ಅದಕ್ಕೋಸ್ಕರ ಹೋದ ಅಂತ ಹೇಳಿಬಿಡ್ತಾಳೆ. ಸ್ವಲ್ಪ ಸಮಯ ಆಗ್ತಿದ್ದಾಗೆ ಚಿನ್ನು ವಲ್ಲಭ ಮತ್ತು ಅಮ್ಮನ ಕರ್ಕೊಂಡು ಬರ್ತಾರೆ. ವಲ್ಲಭನ ಜೊತೆ ಅಮ್ಮನ ನೋಡದೆ ಇಡೀ ಊರೇ ಶಾಕ್ ಆಗ್ತದ. ನಂದಕುಮಾರ್, ಸೂರ್ಯಕಾಂತ ದೊಡ್ಡ ಶಾಕ್ಗೆ ಒಳಗಾಗ್ತಾರೆ. ಹಾಗಿದ್ರೆ ಅಮ್ಮು ಓಡಿ ಹೋಗಿದ್ದು ವಲ್ಲಭನ ಜೊತೆನ, ವಲ್ಲಭನ ಪ್ರೀತಿ ಮಾಡಿದ್ದು ಅಂತ. ಈ ಕಡೆ ಶ್ರೀಕಂಠು ಅಂತೂ ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ ಈ ನಂದಕುಮಾರ್ ಅಂತ ಹೇಳಿ ನಂದಕುಮಾರ್ ಫ್ಯಾಮಿಲಿಗೆ ಛೀಮಾರಿ ಹಾಕ್ತಿದ್ದಾರೆ. ವಲ್ಲಭನ ಹೊಡೆಯೋಕೆ ಹೋಗ್ತಿದ್ದಾರೆ. ಆದರೆ ಕೇಶವ ಮತ್ತು ಮಾಧವ ಇಬ್ಬರು ಕೂಡ ಬಂದದ ನಂತಮ್ಮ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನೋ ಅಡಕಿದೆ ಇಲ್ಲಿ ಅಂತ ಹೇಳ್ತಾರೆ. ಆ ಕಡೆ ಅಮ್ಮು ಮೇಲೆ ಸಿಟ್ಟು ಮಾಡ್ಕೊಂಡಂತಹ ತಂದೆ ಹೋಗಿದೆ ಇವಳ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇಬ್ಬರು ಕಥೆಯನ್ನು ವಲ್ಲಭ ಮತ್ತು ಅಮ್ಮು ಕಥೆಯನ್ನು ಮುಗಿಸ್ತೀನಿ ಅಂತ ಬರ್ತಾರೆ. ಬಟ್ ಅಷ್ಟರಲ್ಲಿ ಅಮ್ಮ ಬಂದಿದ್ದೆ, ಅದನ್ನು ತಡೆದು ಅಜ್ಜಿ ಏನು ಅನ್ಕೊಂಡಿದ್ರ ಅವತ್ತು ಗಿರ್ಜಾಗೂ ಹೀಗೆ
ಹೀಗೆ ಮಾಡಿದ್ರೆ ಇವತ್ತು ಮಗಳಿಗೂ ಹೀಗೆ ಮಾಡ್ತಿದ್ರೆ ಅವಳ ಬದುಕನ್ನು ಅವಳು ಆಯ್ಕೆ ಮಾಡ್ಕೊಂಡಿದ್ದಾಳೆ. ಅವಳು ಬೇರೆ ಯಾರನ್ನ ಕೂಡ ಮದುವೆ ಆಗಿಲ್ವಲ್ಲ, ನಿಮ್ಮ ತಂಗಿ ಮಗನೇ ತಾನೇ, ಎದುರುಗಡೆ ಮನೇಲೇ ಇರ್ತಾಳೆ, ಯಾಕಿಂತ ತೀರ್ಮಾನ ತಗೋತಿದ್ರ? ಅವಳ ಬದುಕು ಅವಳ ಇಷ್ಟ ಅಂತ ಹೇಳ್ತಾರೆ. ಈ ಕಡೆ ಚಿನ್ನು ಕೂಡ ಮೆಚುರಿಟಿಗೆ ಬಂದಿದ್ದಾರೆ. ಖಂಡಿತವಾಗ್ಲೂ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗತ್ತೆ ಈ ರೀತಿ ಆದರೆ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯಕಾಂತ್ ಬಂದಿದ್ದೆ ಮಗಳ ಹತ್ರ ಬಂದು, ನೋಡು ಮಗಳೇ, ನೀನು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡ್ತೀನಿ, ಇವನು ಕಟ್ಟಿರೋ ತಾಳಿಯನ್ನು ಅವನ ಮುಖಕ್ಕೆ ಕಿತ್ತಿಸ್ತು ನಮ್ಮನೆಗೆ ಬಂದುಬಿಡುವ ಅಂತ ಕೇಳ್ಕೊತಾರೆ. ಬಟ್ ಅಮ್ಮು ಅದಕ್ಕೆ ಒಪ್ಕೊಳ್ಳುವುದಿಲ್ಲ. ತದನಂತರ ಇಲ್ಲಿ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿರೋದು ಚಿಕ್ಕಮ್ಮಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಮ್ಮು ಪ್ರೀತಿ ಮಾಡ್ತಿರೋದು ಸಿದ್ಧಾರ್ಥನ ಅಂತ. ಆದರೆ ಏನಪ್ಪ ಇದು, ಸಿದ್ದುನ ಮದುವೆ ಆಗೋದು ಬಿಟ್ಟು ವಲ್ಲಭನೇ ಹೇಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು, ನಿಜವಾಗ್ಲೂ ಅರ್ಥನೇ ಆಗ್ತಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ಅದರ ಜೊತೆಗಾಗಿ ಅಮ್ಮನ ಒಡವೆಯಲ್ಲಿ ಅಂತ ಕೇಳ್ತಾರೆ ಚಂದ್ರಕಾಂತ್. ಆಗ ಅಮ್ಮಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಸಿದ್ದು ಅನ್ನೋಕ್ಕೆ ಬರ್ತಾಳೆ. ಅಷ್ಟರಲ್ಲಿ ವಲ್ಲಭ ನಾನು ತೊಗೊಂಡ್ಬಿಟ್ಟೆ, ನಾನು ಬಳಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಒಂದು ಮಾತು ನಂದಕುಮಾರ್ ಅವರಿಗೆ ಆಘಾತವನ್ನು ತರಿಸುತ್ತೆ. ನೋಡಿದ್ರ, ಸ್ವಾಭಿಮಾನಿ ಅದು ಇದು ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ಅಲ್ವಾ ನೀವು ನಿಮ್ಮ ಮಗನ ಚೂ ಬಿಟ್ಟು ಅಮ್ಮು ಜೊತೆ ಮದುವೆ ಮಾಡಿಸಿರೋದು? ಇದೆಲ್ಲ ನಿಮ್ಮದೇ ಪ್ಲಾನ್. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇನ್ನೊಬ್ರು ಒಡವೆನ ಬಳಸ್ಕೊಳ್ಳೋದಕ್ಕೆ? ಹಾಗೆ ಹೀಗೆ ಅಂತ ಹೇಳಿ ಸೂರ್ಯಕಾಂತ್, ಚಂದ್ರಕಾಂತ್, ಶ್ರೀಕಂಠು ಮುಖ ನೋಡ್ದ ಹಾಗೆ ಮಾತನಾಡ್ತಾರೆ. ನಿಜವಾಗ್ಲೂ ಆ ಮಾತುಗಳನ್ನು ಕೇಳಿದೆ ನಂದಕುಮಾರ್ ಎದೆ ಹಿಡಿದು ಹಾಗೆ ಕುಸಿದು ಹೋಗ್ತಾರೆ. ಈ ಕಡೆ ವಲ್ಲಭನ್ನ ಎಲ್ಲಿ ಆ ಒಡವೆ ಕೊಟ್ಬಿಡು ಅಂದರೆ ನಾನು ಬಳಸ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಡ್ತಾರೆ. ನಂತರ ಇಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ ನೋವಿಗೆ ಒಳಗಾದ ನಂದಕುಮಾರ್ ಮನೆ ಒಳಗಡೆ ಹೋಗ್ತಿದ್ದಾಗೆ ಚಿನ್ನು ರಿಕ್ವೆಸ್ಟ್ ಮಾಡಿ ಅಮ್ಮು ಮತ್ತು ವಲ್ಲಭನ್ನ ಮನೆ ಕರ್ಕೊಳ್ಳಿ ಅಂತ ಅರ್ಥ ಮಾಡಿಸ್ತಾಳೆ. ಕೊನೆಗೂ ಆರತಿ ತೆಗೆದು ಮೀನಾ ಮತ್ತು ಗಿರೀಶ್ ಅವರು ಅಮ್ಮು ಮತ್ತು ವಲ್ಲಭನ ಮನೆಗೇನೋ ಕರ್ಕೋತಾರೆ. ಆದರೆ ಇಲ್ಲಿ ಮೀನಾ ತಮ್ಮ ರೂಮನ್ನೇ ವಲ್ಲಭ ಮತ್ತು ಅಮ್ಮುಗೆ ಕೊಡ್ತಿದ್ದಾಳೆ. ಜೊತೆಗೆ ಇಲ್ಲಿ ಕೇಶವ ಅವರು ಬಂದಿದ್ದೆ, ಯಾಕೆ ಮೀನಾ ಇಷ್ಟೆಲ್ಲ ಆಗಿದೆ, ಆರತಿ ತೆಗೆದು ಇದೆಲ್ಲ ಮಾಡಬೇಕಿತ್ತ ಅಂದಾಗ, ನನಗಂತೂ ಆರತಿ ತೆಗೆಯೋರು ಯಾರೂ ಇರಲಿಲ್ಲ. ಪ್ರತಿ ಹೆಣ್ಣಿಗೂ ಆಸೆ ಇರುತ್ತಲ್ವ, ತನ್ನ ಗಂಡನ ಮನೆಗೆ ಕಾಲಿಡಬೇಕಾದ್ರೆ ಆರತಿ ತೆಗೆದು ಶಾಸ್ತ್ರೋಕ್ತವಾಗಿ ಮನೆ ಒಳಗಡೆ ಕಾಲಿಡಬೇಕು ಅಂತ. ಅಮ್ಮಗೂ ಅದೇ ರೀತಿ ಆಗಬಾರ್ದು, ಆಕೆ ಕೂಡ ಆಸೆ ನನ್ನ ಕನಸಾಗಿ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಇಲ್ಲಿ ನಂದಕುಮಾರ್ ಅವರು ವಲ್ಲಭನ ಪ್ರಶ್ನೆ ಮಾಡ್ತಿದ್ದಾರೆ, ಎಲ್ಲಿ ಆ ಒಡವೆ? ಮೊದಲು ಅವ್ರಿಗೆ ಆ ಒಡವೆನ ಕೊಟ್ಟು ಬಿಡುವ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಇಲ್ಲ ಅಂತಾನೆ ವಲ್ಲಭ ಹೇಳ್ತಿದ್ರೆ ಏನು ಮಾಡ್ದ? ಕೋಟಿ ಕೋಟಿ ಬೆಳೆ ಬಾಳು ಒಡವೆನ ಇಟ್ಕೊಂಡು ಏನು ಮಾಡಿದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ, ನಾನು ಅದನ್ನು ಬಳಸ್ಕೊಂಡು ಖಾಲಿ ಮಾಡಾಯಿತು ಅಂತ ಹೇಳಿಬಿಡ್ತಾರೆ. ನಿಜವಾಗ್ಲೂ ಇದರಿಂದಾಗಿ ನಂದಕುಮಾರ್ ಶಾಕ್ ಆಗ್ತಿದ್ದಾರೆ. ಈ ಕಡೆ ಅಮ್ಮು ಇಲ್ಲ, ತಪ್ಪಾಗಿರೋದು ನನ್ನಿಂದ, ಆದರೆ ವಿನಾಕಾರಣ ವಲ್ಲಭನೇ ಎಲ್ಲ ಒಂದು ಆಪಾದನೆನ ತಗೋತಿದ್ದಾನ, ಇಲ್ಲ ಆ ರೀತಿ ಆಗಬಾರ್ದು, ಇರೋ ಸತ್ಯ ಹೇಳಿಬಿಡಬೇಕು ಅಂತ ಅಮ್ಮು ಡಿಸೈಡ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಮತ್ತು ಸಿದ್ದು ಅನ್ನೋನ್ನ ಪ್ರೀತಿ ಮಾಡಿದ್ವಿ, ಇಬ್ಬರು ಕೂಡ ಪ್ರೀತಿ ಮಾಡಿದ್ವಿ. ಹಾಗಾಗಿ ಸಿದ್ದು ಜೊತೆ ನಾನು ಓಡ್ ಹೋದ, ಆದರೆ ಅವನು ನನ್ನ ಕೈ ಕೊಟ್ಟ, ವಲ್ಲಭ ನನಗೆ ಬಾಳ್ ಕೊಟ್ಟ ಅನ್ನೋ ಸತ್ಯವನ್ನು ಹೇಳ್ತಾಳೆ ಅಮ್ಮು. ಏನಾಗತ್ತೆ ಮುಂದಿನ ವಿಚಾರ.